ಬಿಡದಿ ಟೌನ್ಶಿಪ್ ರೈತರಿಗೆ ಬಹಳ ತೊಂದರೆ ಆಗ್ತಿರೋಂಥ ಮೈನ್ ಟಾಪಿಕ್ ಅಂದ್ರೆ ಬಿಡದಿ ಟೌನ್ಶಿಪ್. ಇದನ್ನ ಮೊದಲಿಗೆ 2006-7ರಲ್ಲಿ ಕುಮಾರಸ್ವಾಮಿ ಅವರು ಜಾರಿಗೆ ತಂದಿದ್ರು. ಅವರು ರೈತರುಗಳ ಆಕ್ರೋಶ ಮತ್ತೆ ರೈತರುಗಳು ಇಲಿಗೆನ್ಸ್ ಆಗಿ ಆಪೋಸಿಟ್ ಆಗಿ ವರ್ತನೆ ಮಾಡಿದಾಗ ಅದನ್ನ ವಾಪಸ್ ತಗೊಂಡಿದ್ರು. ಇವಾಗ ಕೂಡ ವಾಪಸ್ ತಗ್ಸೋ ಕೆಪಾಸಿಟಿ ಇರೋದು ಡಿ ಕೆ ಶಿವಕುಮಾರ್, ಅಂದು ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರನ್ನ ಎದುರಿಸಿದ್ದಾರೆ. ಇಂದು ಡಿ ಕೆ ಶಿವಕುಮಾರ್ಗೆ ಎದುರಿಸಬೇಕಾಗಿರುವಂತ ಕೆಪಾಸಿಟಿ ಇರೋದು ರೈತರಿಗೆ ಮಾತ್ರ. ಇದು ರೈತರುಗಳು ವಿರೋಧವಾಗಿ ನಿಂತ್ಕೊಂಡ್ರೆ ಖಂಡಿತ ಇದಾಗುತ್ತೆ. ರೈತರು ನಮ್ಮ ಜಮೀನು ನಮ್ಮ ಹಕ್ಕು ಅಂತ ಏನಿದೆ ಕಾನೂನಲ್ಲಿ ಅದ್ರ ಪರ ಹೋದ್ರು ಅಂತಂದ್ರೆ ರೈತರುಗಳಿಂದ ಮಾತ್ರ ಇದನ್ನ ವಿರೋಧ ವ್ಯಕ್ತಪಡಿಸಿ ರೈತರುಗಳೇ ವಾಪಸ್ ತಗ್ಸೋದಕ್ಕೆ ಸಾಧ್ಯ. ಹೋರಾಟವನ್ನ ಮಾಡಬೇಕು. ಏನು ಹೋರಾಟ ಮಾಡಿದ್ರೆ ಅಲ್ಲಿಗೆ ಹೋಗ್ತಾರೆ, ಹೋರಾಟ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ ಅಂತಾರೆ. ಇದನ್ನ ಫಸ್ಟ್ ಮನ್ಸಿಂದ ತೆಗೆದಾಕ್ಬಿಟ್ಟು ಹೋರಾಟ ಮಾಡಿದ್ರೆ ಮಾತ್ರ ತಮ್ಮ ಜಮೀನನ್ನ ಕಾಪಾಡೋಕೆ ಸಾಧ್ಯ. ಇವ್ರದ್ದು ಮೇನ್ ಬಂದ್ಬಿಟ್ಟು ಕಾನ್ಸೆಪ್ಟ್ ಅಲ್ಲಿ ಮೇನ್ ಟಾರ್ಗೆಟ್ ಬಂದ್ಬಿಟ್ಟು ಬಿಡದಿ ಲಿಮಿಟ್ಸ್ ಅಲ್ಲಿ ಇರುವಂತಹ ಬೈರಮಂಗಲ, ಹೊಸೂರು, ಬನ್ನಿಗೇರಿ, ಕೆಜಿ ಗುಡ್ರಪಾಳ್ಯ, ಅಲ್ಲ ಅರಳಸಂದ್ರ ಮತ್ತೆ ಕೆಂಪಾಯನಪಾಳ್ಯ, ಮಂಡರಹಳ್ಳಿ ಅಂತ ಏನಿದೆ ಇವ್ರದ್ದು ಬಿಡದಿ ಟೌನ್ಶಿಪ್ ಮಾಡಕ್ಕೆ ಏನ್ ಮಾಡಕ್ ಹೊಂಟಿದೆ, ಇದು ಮೇನ್ ಟಾರ್ಗೆಟ್. ಇದು ಬಂದ್ಬಿಟ್ಟು ನಿಮಗೆ ಯೂಟ್ಯೂಬಲ್ಲಿ ಪೂರ್ತಿ ವಿಡಿಯೋ ಇದೆ, ಇದು ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಇದನ್ನ ನೀವು ಈ ರೀತಿ ಮಾಡ್ಬಿಟ್ಟು ಹೋರಾಟ ಮಾಡಿದ್ರೆ ಮಾತ್ರ ಯಾವ ರೀತಿ ಹೋರಾಟ ಮಾಡುತ್ತೆ ನಮ್ಮ ಜಮೀನ ಕಾಪಾಡ್ಕೊಳ್ಬಹುದು ಅಂತ ಪೂರ್ತಿ ವಿಡಿಯೋ ಪವನ್ BK ಲೈವ್ ರಿಪೋರ್ಟ್ಸ್ ಅಲ್ಲಿ ಇದೆ, ಹೋಗಿ ನೋಡಿ, ಸಪೋರ್ಟ್ ಮಾಡಿ.